ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಚಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಮಂತ್ರಾಲಯಕ್ಕೆ ಬರೋಕ್ಕೆ ಮುಂಚೆ ಏನೇನಾಯಿತು ನೋಡ್ಕೊಂಬನ್ನಿ. ಹೇಳ್ರಪ್ಪ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಕಾಯಬೇಕು, ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಕಾಯಬೇಕು. ಟ್ರೈನ್ ಸಿಕ್ಕಿದ್ಮೇಲೆ ಟಾಟಾ ಮಾಡಿ ಹೋಗ್ತಾ ಇರಬೇಕು. ಏನು ಹಂಗೆ ನೋಡ್ತಾ ಇದ್ದೀರಾ? ಒಂದು ಸೀಟಲ್ಲಿ ಇಬ್ಬರು ಮಲಿಕೊಂಡಿದ್ದೀವಿ ಅಂತನಾ? ಅದು ಸಿಕ್ಕಿದ್ದೆ ಹೆಚ್ಚು ಅಂತೀನಿ. ಏನ್ರಿ ಜನ 1 ತಿಂಗಳು ಮುಂಚೆನೇ ಮಂತ್ರಾಲಯಕ್ಕೆ ಟ್ರೈನ್ ಟಿಕೆಟ್ ಬುಕ್ ಮಾಡೋರೆ. CM ಸೀಟ್ ಬೇಕಾದ್ರೆ ಸಿಗ್ತದೆ, ಮಂತ್ರಾಲಯಕ್ಕೆ ಟ್ರೈನ್ ಟಿಕೆಟ್ ಸಿಗಲ್ಲ ಕಣ್ರಿ. ಹಂಗ ಮಾಡಿ ನಮಗೊಂದು ಸೀಟ್ ಸಿಕ್ಕಿತ್ತು, ಅದರಲ್ಲೇ ಪಾಚ್ಕೊಂಡು ಹೋದ. ಕಣ್ಬಿಟ್ಟು ನೋಡಿದ್ರೆ ಬೆಳಗ್ಗೆ ಆಗಿತ್ತು, ನಮ್ಮ ಸ್ಟೇಷನ್ನು ಬಂದಿತ್ತು. ತಿರುಗಿ ನೋಡಿದ್ರೆ ಜನ ಸಾಗರ. ಅಲ್ಲಿಂದ ಸೀದಾ ಆಟೋ ಎತ್ಕೊಂಡು ಮಂತ್ರಾಲಯಕ್ಕೆ ಬಂದು ಇಳ್ದೋ. ಆಹಾ, ನಮ್ಮ ಅಪ್ಪ ಅಲ್ಲೇ ದರ್ಶನ ಕೊಡ್ತು. ನಮಗಾಗಿ ನಾವು ಬುಕ್ ಮಾಡಿರೋ ಒಂದು ರೂಮ್ ಕಾಯ್ತಿತ್ತು. ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ದೇವ್ರ ದರ್ಶನಕ್ಕೆ ಬಂದೋ. ರಾಯರ ದರ್ಶನ ಮಾಡೋಕ್ಕಿಂತ ಮುಂಚೆ ಮಂಚಾಲಮ್ಮ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ದೋ. ಮಂಚಾಲಮ್ಮ ಯಾರು ಅಂತ ಕೇಳ್ತೀರಾ? ರಾಯರು ಈ ಜಾಗದಲ್ಲಿ ನೆಲೆಸೋಕ್ಕೆ ಜಾಗ ಕೊಟ್ಟ ಮಹಾತಾಯಿ ನಮ್ಮಮ್ಮ ಮಂಚಾಲಮ್ಮ. ಅಮ್ಮನ ದರ್ಶನ ಮಾಡಾದ್ಮೇಲೆ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಈಚ್ ಕಡೆ ಬಂದೋ. ಎಲ್ಲರೂ ಮಾಡ್ದಂಗೆ ನಮ್ದು ಒಂದು ಇರಲಿ ಅಂತ ಒಂದು ರೀಲ್ಸ್ ಮಾಡ್ದೋ. ನೋಡ್ರಿ. Where is your next destination? ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ. ರೀಲ್ಸ್ ಮಾಡಿ ಈಚೆ ಬಂದಿದ ತಕ್ಷಣ 155 ದೇವಸ್ಥಾನ ಅಂತ ಹೇಳ್ತಿದ್ದ ಆಟೋದವನು. ಸರಿ ನೋಡೇ ಬಿಡೋಣ ಅಂತ ಹೋದೋ. ಮೊದ್ಲಿಗೆ ತೋರಿಸಿದ ಆಂಜನೇಯನ ದೇವಸ್ಥಾನ, ಎರಡನೇಗೆ ತೋರಿಸ್ತಾ ನೋಡಪ್ಪ ಪಂಚಮುಖಿ ಆಂಜನೇಯ ದೇವಸ್ಥಾನ. ಅಲ್ಲಿಂದ ಸೀದಾ ನದಿ ಪಕ್ಕದಲ್ಲಿರೋ ಏಕಶಿಲಾ ರಾಯರ ಬೃಂದಾವನ ಕರ್ಕೊಂಡು ಹೋದ್ರು. ಅಲ್ಲೇ ಪಕ್ಕದಲ್ಲಿರೋ ಬಿಚ್ಚಲಮ್ಮ ದೇವರ ದರ್ಶನವೂ ಕೂಡ ಆಯಿತು. ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಗೋಶಾಲೆ ಇತ್ತು. ಆಹಾ, ಕರುಗಳು ಹಸುಗಳು ಏನು ಚಂದ ಇತ್ತು ಗೊತ್ತಲ್ರಿ. ಮನಸ್ಸಿಗೆ ತುಂಬ ಖುಷಿ ಆಗೋಯಿತು. ಅಷ್ಟೊತ್ತಿಗಾಗಲೇ ಕತ್ಲೆ ಬೇರೆ ಆವರ್ಸಿತ್ತು, ನಮ್ಮ ಹೊಟ್ಟೆ ಬೇರೆ ಕಾವು ಅಂತಿತ್ತು. ಸೀದಾ ಮಂತ್ರಾಲಯಕ್ಕೆ ಬಂದು 20 ರೂಪಾಯಿ ಬಜ್ಜಿ ಕಟ್ಸ್ಕೊಂಡು ಅಲ್ಲೇ ಯಾರೋ ದೇವ್ರ ಪ್ರಸಾದ ಕೊಡ್ತಾರೆ ಅಂತಂದರು. ದಡ ಅಂತ ಹೋದೋ. ಫಸ್ಟ್ ಟೈಮ್ ಕಣ್ರಿ ರಾಯರ ಪ್ರಸಾದ ನಮಗೆ ಸಿಕ್ಕಿದ್ದು. ತೃಪ್ತಿ ಆಗೋಯ್ತು. ಸೀದಾ ರೂಮಿಗೆ ಬಂದು ಮಲಿಕೊಂಡು ಬೆಳಗ್ಗೆ ಎದ್ದು ರಾಯರಿಗೆ ಮತ್ತೆ ನಮಸ್ಕಾರ ಮಾಡಿಬಿಟ್ಟು ಮುಂದಿನ ಪ್ರಯಾಣ ಬೆಳೆಸ್ತು. ಬಾಯ್ ಟಾಟಾ. ಪ್ರೀತಿಯ ನಮಸ್ಕಾರಗಳು.